श्रीगुरुभ्यो नमः हरिः ओम न कर्मणा न प्रजया धनेन त्यागेनैके अमृतत्वमानशुः परेण नाकं निहितं गुहायां विभ्राजते तद्यतयो विशन्ते वेदांत विज्ञान सुनिश्चितार्था संन्यासयोगाद्यते शुद्धसत्त्वाः ते ब्रह्मलोके तु परा अंतकाले परामृतात् परिमुच्यन्ते सर्वे दक्रम्य पापं परमेश्वभूतं यत्पुण्डरीकं पुरमद्य सग्गस्तं तत्रापि दक्रं गगनं विशोकस्तस्मिन् यदन्तस्तदुपासितव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यपरस्य ಮಹೇಶ್ವರಃ ನಮಸ್ಕಾರ ಶುಭೋದಯ ತಾವು ನೋಡ್ತಾ ಇರುವಂತದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್ ಶುಭವಾದಂತಹ ಗುರುವಾರ ನಿಮ್ಮ ಮಕ್ಕಳ ಜೀವನದ ಭವಿತವ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಷ್ಟೇ ಪ್ರಧಾನವಾಗಿ ದೇವತಾ ಉಪಾಸನಾದಿ ಕ್ರಮಗಳನ್ನು ಅವರಿಗೆ ತಿಳಿಸ್ಕೊಡಿ ಇದರಿಂದ ನಿಮ್ಮ ಜೀವನ ಸುಭದ್ರವಾಗಿರುತ್ತೆ ಹಾಗಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಜೀವನ ಅನುಕೂಲ ಆಗೋದಷ್ಟೇ ಅಲ್ಲ ಇವತ್ತು ಆರಾಧನೆ ಮಾಡುವಂತಹ ಈ ಒಂದು ಪೂಜೆಯಿಂದ ನಿಮ್ಮ ಜನ್ಮಾಂತರದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಂತಹ ಪಾಪಗಳನ್ನು ನನ್ನಾದಿಯಾಗಿ ನಾವು ಸಂಗ್ರಹ ಮಾಡ್ತೇವೆ ಆ ಪಾಪ ಆದಿಗಳ ಸಮೃದ್ಧಿ ಆಗಿದ್ದರೆ ನಮ್ಮ ಜೀವನ ಏನೂ ಆಗಲ್ಲ ಸಮೃದ್ಧಿ ಆಗದೆ ಸಂಹಾರವಾದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವೇ ಹಾಗಿದ್ರೆ ಈ ದಿನ ಅದ್ಭುತವಾದ ಪೂಜಾ ರಹಸ್ಯ ನಿಮಗಾಗಿ ಕಾದು ಹೊತ್ತು ತಂದಿದ್ದೇನೆ ಇದನ್ನು ರೂಢಿಸ್ಕೊಳ್ಳಿ ಇದನ್ನು ಮಾಡಿಕೊಳ್ಳಿ ಪೂಜೆ ಮಾಡೋಕ್ಕೆ ಸಾಲ ತರಬೇಕಾದ್ದಿಲ್ಲ ಬಡ್ಡಿ ಕಟ್ಟಬೇಕಾದ್ದು ಇಲ್ಲ ಹಾಗಾದರೆ ಯಾವ ಪೂಜೆ ಯಾವ ವಿಧಾನದಿಂದ ಪೂಜೆಯನ್ನು ಮಾಡಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದರೆ ಇನ್ನು ಕೆಲವು ದಿನ ಬೇರೆ ಬೇರೆ ರೀತಿಯಂಥ ಎಕ್ಸಾಮ್ಗಳನ್ನು ಪಡ್ಕೋತಾ ಇರ್ತೀರಿ ನೀಟ್ ಬರುತ್ತೆ PUC ಎಕ್ಸಾಮ್ಗಳು ಬರುತ್ತೆ ಡಿಗ್ರಿ ಎಕ್ಸಾಮ್ಗಳು ಆರಂಭ ಆಗ್ತವೆ ನಿಮ್ಮ ಕನಸುಗಳು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳೋಕೆ ಈ ದೇವತಾ ಉಪಾಸನೆ ಎನ್ನುವಂಥದ್ದು ಬಹಳ ಮುಖ್ಯ ಅದನ್ನು ಖಂಡಿತ ಮಾಡಿ ನಿಮ್ಮ ಜೀವನದಲ್ಲಿ ಸಮಾಧಾನ ಸುಖ ಸಂತೋಷಗಳನ್ನು ಪಡ್ಕೋತೀರಿ ಇರುವಂಥದ್ದು ಕೂಡ ಅಪ್ಪಟವಾಗಿರುವಂಥ ಸತ್ಯ ಹಾಗಾದರೆ ಮತ್ಯಾಕ್ ತಡ ಆರಾಧನೆ ಮಾಡಬೇಕಂತ ದೈವ ಯಾವುದು ಅಂತ ಚಿಂತಿಸ್ತಾ ಇದ್ದೀರಲ್ವಾ ಹೇಳ್ತೀನಿ ಕೇಳಿಕೊಡಿ ಮೇಧಾ ದಕ್ಷಿಣಾಮೂರ್ತಿ ಎನ್ನುವಂಥ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಗುರುಗಳ ಆರಾಧನೆಯನ್ನು ಮಾಡುವುದರಿಂದ ಮೇಧಾ ದಕ್ಷಿಣಾಮೂರ್ತಿ ಆದಿಗುರು ಇವರ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಯಾವುದೇ ರೀತಿಯಂಥ ಕಾಮ್ಯಗಳು ಕೂಡ ಸಿದ್ಧಿಯಾಗುತ್ತೆ ಎನ್ನುವಂಥದ್ದು ಅರಿವಿರಬೇಕಾದಂತಹ ಸತ್ಯ ಅನೇಕರಿಗೆ ಗೊತ್ತಿರೋದಿಲ್ಲ ಗುರುಗಳೇ ಈ ಪೂಜೆಯನ್ನು ಮಾಡೋಕ್ಕೆ ವಿಗ್ರಹ ಎಲ್ಲಿಂದ ತರೋದು ಅಂತ ಕೆಲವರು ಕೇಳ್ಬೋದು ಅಥವಾ ವೃಂದಾವನಕ್ಕೆ ನಾವು ಪೂಜೆ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತ ಬೇಡ ನೀವು ಈ ದಿನ ಒಂದು ಕಲಶವನ್ನು ಇಟ್ಟುಕೊಂಡು ಆ ಕಲಶದ ಮುಂಭಾಗದಲ್ಲಿ ಪಾದುಕೆಗಳು ಇದ್ದರೆ ಪಾದುಕೆಗಳನ್ನು ಇಟ್ಕೊಂಡಿರಿ ಯಾವುದೋ ಗುರುಗಳ ಪಾದುಕೆ ಆಗಿರ್ಬೋದು ಬಲಭಾಗಕ್ಕೆ ಬೇಕಾಗಿರುವಂಥ ಪೂಜಾ ಪರಿಕರ ಎಲ್ಲವನ್ನು ಮಾಡಿಕೊಂಡು ಒಂದಿಷ್ಟು ಪ್ರಮಾಣದ ಸಪಾದ ಭಕ್ಷ್ಯ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡ್ತೀರಲ್ವ ಆ ರೀತಿಯಂಥ ಸಪಾದ ಭಕ್ಷ್ಯವನ್ನು ಸಿದ್ಧ ಮಾಡಿಕೊಳ್ಳಿ ಹಾಗೆ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಕೂಡ ಅಂಟಿಸುತ್ತಾ ಆರಾಧನೆಯನ್ನು ಮಾಡಬೇಕಾದ್ದು ಮೇಧಾ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ತಡ ಮಾಡೋದು ಬೇಡ ವಿದ್ಯಾರ್ಥಿಗಳನ್ನು ನಿಮ್ಮ ಮನೆಯಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೋ ಅವರನ್ನು ದೇವರ ಮುಂಭಾಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ತಂದೆ ತಾಯಿಗಳಾದ ನೀವುಗಳು ಪೂಜೆಯನ್ನು ಮಾಡಿ ನಿಮ್ಮಿಂದ ಆ ಪೂಜೆಯನ್ನು ಮಕ್ಕಳು ಕಲ್ತ್ಕೊಳ್ಳಿ ಪ್ರತಿ ದಿನವೂ ಕೂಡ ಮಾಡಲಿ ಒಂದು ಮಂಡಲ ಮಾಡಿದರೆ ಸಾಕು ಭಾಳಷ್ಟು ವ್ಯವಸ್ಥೆಗಳ ಬದಲಾವಣೆಗಳನ್ನು ನೀವೇ ಕಾಣ್ತೀರಿ ಹೌದು ಅಲ್ವ ಅಂತ ಪರೀಕ್ಷೆ ಮಾಡಿ ನೋಡಿ ಶ್ರದ್ಧೆಯಿಂದ ಮಕ್ಕಳಿಂದ ಪೂಜೆ ಮಾಡಿಸಿ ಹಾಗಾದ್ರೆ ತಡ ಮಾಡೋದು ಬೇಡ ಆರಾಧಿಸೋಣ ಮೇಧಾ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಅಥವಾ ಪುಸ್ತಕ ಇದ್ದರೆ ಪುಸ್ತಕವನ್ನು ಇಟ್ಟು ಪೂಜೆ ಮಾಡಿದರೂ ಕೂಡ ತಪ್ಪಿಲ್ಲ ಬೆಳಗೋಣ ಅಜ್ಞಾನವನ್ನು ಹರಿಸುವ ಸುಜ್ಞಾನವನ್ನು ಕೊಡಬಹುದಾದಂಥ ದಿವ್ಯವಾದ ಜ್ಯೋತಿ ಅಂದರೆ ದೀಪವನ್ನು ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರ ದೀಪದರ್ಶನ ಹರಪಾಪಂ ದೀಪರಾಜ ನಮೋಸ್ತುತೆ ಎನ್ನುವುದಾಗಿ ಹೇಳುತ್ತಾ ದೀಪವನ್ನು ಬೆಳಗುವಿಕೆ ಉದ್ದರಣ ನೀರನ್ನು ಗಂಟೆ ಮೇಲೆ ಹಾಕುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗೋಣ ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೇದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ ಎಂದಿನಂತೆ ಭೂಮಿಯನ್ನು ಸ್ಮರಣೆ ಮಾಡುವಂಥ ಪ್ರಕ್ರಿಯೆ ಅಕ್ಷತೆಯನ್ನು ಭೂಮಿಗೆ ಸಮರ್ಪಣೆಯನ್ನು ಮಾಡುತ್ತಾ ಭೂತಾಯಿಯ ಪ್ರಾರ್ಥನೆ
ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಎನ್ನುವುದಾಗಿ ಹೇಳಿ ಭೂತಾಯಿಯ ಪ್ರಾರ್ಥನೆ, ಆಸನಾದಿ ದೇವತೆಗಳ ಸ್ಮರಣೆ, ಹಾಗೆ ಎಂದಿನಂತೆ ದೀರ್ಘವಾದಂಥ ಉಸಿರನ್ನು ಎಳೆದುಕೊಳ್ಳುತ್ತಾ ಮೂಗಿನಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡುವಂಥ ಪ್ರಕ್ರಿಯೆಗೆ ಹೆಸರು ಪ್ರಾಣಾಯಾಮ. ಗೊತ್ತಲ್ವಾ? ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಈಗ ಪ್ರಧಾನವಾದ ಸಂಕಲ್ಪವನ್ನು ನಿಮಗೇನೇನು ಬೇಕೋ ಅದೆಲ್ಲವನ್ನು ಕೂಡ ಭಗವಂತನ ಜೊತೆಗೆ ಗುರುಗಳ ಜೊತೆಗೆ ವಿನಿಮಯವನ್ನು ಮಾಡುವಂಥ ಸಮಯ ಅಥವಾ ದಕ್ಷಿಣಾಮೂರ್ತಿಯಲ್ಲಿ ಅದನ್ನು ಹಂಚಿಕೊಳ್ಳುವಂಥ ಸಮಯ, ಅದನ್ನೇ ಸಂಕಲ್ಪ ಅಂತ ಕರಿತೀವಿ. ಎಡಗೈಯ ಮಧ್ಯದಲ್ಲಿ ಅರಿಶಿನದಿಂದ ತಯಾರು ಮಾಡಿದಂತಹ ಅಕ್ಷತೆಯನ್ನು ಇಟ್ಕೊಳ್ಳಿ. ಬಲಗೈಯನ್ನು ಮುಚ್ಚಿ ಬಲ ತೊಡೆಯ ಮೇಲೆ ನಿಮ್ಮ ಕರಗಳಿರಲಿ. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಿಕ್ಷದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳ್ಕೊಳ್ಳಿ. ನಕ್ಷತ್ರ, ಮಕ್ಕಳದ್ದು, ನಿಮ್ಮದು, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರದ್ದು, ರಾಶಿ, ಗೋತ್ರ ಇವೆಲ್ಲವನ್ನು ಕೂಡ ಪಠನವನ್ನು ಮಾಡಿ. ಸಪರಿವಾರ ಸಮೇತ ಮೇಧಾ ದಕ್ಷಿಣಾಮೂರ್ತಿ ಪ್ರೀತ್ಯರ್ಥಂ ಮಮ ಇಹ ಜನ್ಮನಿ ಪೂರ್ವ ಜನ್ಮನಿ ಜನ್ಮ ಜನ್ಮಾಂತರೇವ ಬಾಲ್ಯ ಕೌಮಾರ ಯೌವನ ವಯಸ್ಸಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥಾಸು ಮನೋವಾಕ್ಕಾಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ವ್ಯಾಪಾರೈ ಏತತ್ ಕ್ಷಣ ಪರ್ಯಂತರ ಸಂಪಾದಿತಾನಾಂ ಸರ್ವೇಷಾಂ ಪಾಪಾನಾಂ ಅಪನೋದನಾರ್ಥಂ ಮೇಧಾ ದಕ್ಷಿಣಾಮೂರ್ತಿ ಪ್ರೀತ್ಯರ್ಥಂ ಸದ್ಬುದ್ಧಿ, ಸದ್ವಿದ್ಯಾ, ಸದಾಚಾರ, ಸತ್ಸಂಪನ್ನತಾ ಸಿದ್ಧಿದ್ವಾರ ಸತ್ಸಹವಾಸ ಸಿದ್ಧ್ಯರ್ಥಂ ಸಪರಿವಾರ ಸಮೇತ ಮೇಧಾ ದಕ್ಷಿಣಾಮೂರ್ತಿ ಪ್ರೀತ್ಯರ್ಥಂ ಧ್ಯಾನಾದಿ ಷೋಡಶ ಉಪಚಾರ ಪೂಜಾ ಆರಾಧನಂಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಹಾಕಿ ಶುದ್ಧವಾದಂಥ ಪಾತ್ರೆಯಲ್ಲಿ ಬಿಟ್ಟುಬಿಡಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಮೇಲೆ 2 ಅಕ್ಷತೆಯನ್ನು ಹಾಕ್ಕೊಳ್ಳಿ. ಎದುರು ಭಾಗದಲ್ಲಿ ಇರುವಂತಹ ಯಾವ ವಿಶೇಷವಾಗಿರತಕ್ಕಂಥ ಕಲಶ ಇದೆಯೋ ಮಂ ಮೇಧಾ ದಕ್ಷಿಣಮೂರ್ತಯೇ ನಮಃ ಇದನ್ನು ಬರ್ಕೊಳ್ಳಿ. ಮಕ್ಕಳಿಗೆ ಹೇಳ್ಕೊಡಿ. ಇದನ್ನು ಮಮ್ ಎನ್ನುವಂಥದ್ದು ಬೀಜಾಕ್ಷರ, ಮೇಧಾ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂಥದ್ದು ಇದು ಸರಳವಾದಂತಹ ದಿವ್ಯ ಮಂತ್ರ. ಈ ಮಂತ್ರವನ್ನು ಹೇಳುತ್ತಾ ಎದುರುಗಡೆಗೆ ಪಾದುಕೆಗಳ ಮೇಲೆ, ಕಲಶದ ಮೇಲೆ 108 ಮಂತ್ರವನ್ನು ಈ 3 ಬೆರಳುಗಳನ್ನು ಮುಟ್ಟುತ್ತಾ ಆ ಕಲಶಕ್ಕಿರ್ಬೋದು ಅಥವಾ ಪಾದುಕೆಗಳನ್ನು ಮುಟ್ಟಿ ಮೇಧಾ ದಕ್ಷಿಣಾಮೂರ್ತಿಯೇ ನಮಃ ಅಂತೇಳಿ 108 ಬಾರಿ ಪಠನವನ್ನು ಮಾಡುವಂಥದ್ದು. ಈಗ ದಕ್ಷಿಣಾಮೂರ್ತಿಯನ್ನು ಬರಮಾಡಿಕೊಳ್ಳುವಂತಹ ಸಮಯ ಕೂಡ ಬಂದಾಯಿತು. ಅಕ್ಷತೆ ಮತ್ತು ಅರಿಶಿನದ ಹೂವಿದ್ದರೆ ಅದನ್ನು ತಗೊಳ್ಳಿ. ಗುರವೇ ಸರ್ವಲೋಕಾನ ಬಿಷಜೇ ಭವರೋಗಿಣ ನಿಧಯೇ ಸರ್ವ ವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂಥದ್ದು ಇದು ಸರಳವಾದಂಥ ಮಂತ್ರ ಶ್ಲೋಕ. ಈ ಶ್ಲೋಕವನ್ನು ಹೇಳಿ ದಕ್ಷಿಣಾಮೂರ್ತಿಯ ಆವಾಹನೆಯನ್ನು ಮಾಡಿ ಅವನನ್ನು ಧ್ಯಾನಿಸಿಕೊಳ್ಳಬೇಕು. ಆವಾಹನೆಗಳನ್ನು ಮಾಡಿಕೊಂಡಿದ್ದೀರಿ, ಸ್ವಾಗತಾದಿಗಳನ್ನು ಕೋರುತ್ತಾ 4 ಉದ್ಧರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಟ್ಟುಬಿಡಿ. ಪಾದ್ಯ, ಅರ್ಘ್ಯ, ಆಚಮನೆ ಹಾಗೂ ಮಧುಬರ್ಕ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮಾಡಿದ ಬಳಿಕ ಕಲಶಕ್ಕೆ ಅಥವಾ ಎದುರು ಭಾಗದಲ್ಲಿರತಕ್ಕಂಥ ಪಾದುಕೆಗಳಿಗೆ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಬರಬೇಕು. ಸ್ನಾನ ಮಾಡಿಸುವಂಥ ಪ್ರಕ್ರಿಯೆ. ಓಂ ನಮೋ ಭಗವತೆ ನಾರಾಯಣಾಯ ಓಂ ತಚ್ಚೈವರಾವೃಣೀಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರಮಾನುಷೇಭ್ಯಃ ಊರ್ಧ್ವಂಜಿ ಗಾತವೇ ಜನಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ 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 ಅನ್ನುವುದಾಗಿ ಹೇಳಿ ಅಭಿಷೇಕವನ್ನು ಮಾಡಿ ಆ ಪಾದುಕೆಗಳಿದ್ದರೆ ಅದನ್ನು ಅಭಿಷೇಕ ಮಾಡಿದರೆ ಅದನ್ನು ಸ್ವಚ್ಛವಾಗಿ ತೊಳೆದು ಪುನಃ ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥದ್ದು. ಎಲ್ಲಿ? ಆ ಕಲಶದ ಮುಂಭಾಗದಲ್ಲಿ. ಕಾಷಾಯ ವಸ್ತ್ರ ಅಂದರೆ ಕಾವಿ ವಸ್ತ್ರ ಅದನ್ನು ಅರ್ಪಣೆ ಮಾಡುವಂತಹ ಸಮಯ ಕೂಡ ಬಂದಾಯಿತು. ಇದ್ದರೆ ಮಾಡಿ, ಅಥವಾ ಗೆಜ್ಜೆ ವಸ್ತ್ರವನ್ನಾದರೂ ಕೂಡ ಅರ್ಪಿಸ್ಬೋದು. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ತೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವುದಾಗಿ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ ಅಕ್ಷತೆಯನ್ನು ಹಾಕುತ್ತಾ ಗಂಧವನ್ನು ತೆಗೆದಿದ್ದರೆ ಗಂಧವನ್ನು ಅರ್ಪಣೆ ಮಾಡಿ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳುತ್ತಾ ಚಂದನವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಸ್ವಾಮಿಗೆ ಅರ್ಪಣೆಯನ್ನು ಮಾಡುತ್ತಾ ಯಾವ್ಯಾವ ಮಂಗಳ ದ್ರವ್ಯಗಳಿದೆಯೋ ಆ ಎಲ್ಲ ರೀತಿಯಂಥ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಿ ತುಳಸಿಯನ್ನು ತಂದಿದ್ರೆ ಆ ತುಳಸಿಯ ಮಾಲೆಯನ್ನು ದಕ್ಷಿಣಾಮೂರ್ತಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಹೂವಿನ ಮಾಲೆಯನ್ನು ಕೂಡ ಅರ್ಪಿಸುವಂತಹ ಸಮಯ ಕೂಡ ಬಂದಾಯಿತು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ಮೈ ಪ್ರಭೋ ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಣಿ ಪರಮೇಶ್ವರ ಎನ್ನುವುದಾಗಿ ಹೇಳುತ್ತಾ ಅರ್ಪಣೆಯನ್ನು ಮಾಡಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಗುರವೇ ನಮಃ ಓಂ ಗುರುಭ್ಯೋ ನಮಃ
ಪರಮಗುರುಭ್ಯೋ ನಮಃ, ಪರಮೇಷ್ಠಿ ಗುರುಭ್ಯೋ ನಮಃ, ಪರಾತ್ಪರ ಗುರುಭ್ಯೋ ನಮಃ, ಮೇಧಾ ದಕ್ಷಿಣಾಮೂರ್ತೈ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಹೇಳಿ ಅಷ್ಟೋತ್ತರ ನಿಮಗೆ ಗೊತ್ತಿದ್ದರೆ ಆ ಅಷ್ಟೋತ್ತರವನ್ನು ಕೂಡ ಪಠನವನ್ನು ಮಾಡುವಂಥದ್ದು. ಗೊತ್ತಿಲ್ಲ ಗುರುವಿನ ಅಷ್ಟೋತ್ತರ ಅಥವಾ ದತ್ತಾತ್ರೇಯನ ಅಷ್ಟೋತ್ತರದಿಂದ ಕೂಡ ಮಾಡಿ, ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ. ಇಷ್ಟನ್ನು ಮಾಡಿದ ಬಳಿಕ ಧೂಪಾದಿಗಳನ್ನು ಅರ್ಪಿಸುವಂತಹ ಸಮಯ ಕೂಡ ಬಂದಿದೆ. ದಶಾಂಗುಂಗುಲೋಪೇತಂ ಸುಗಂಧಂಚ ಮನೋಹರಾಹ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ಮೊದಲೇ ಅಂಟಿಸಿದ್ದೀರಿ, ಅದನ್ನು ನೋಡಿ 2 ಅಕ್ಷತೆಯನ್ನು ಹಾಕುವಂಥದ್ದು. ಬಲಭಾಗಕ್ಕಿಟ್ಟಂತಹ ಯಾವ ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಯಾವ್ಯಾವ ರೀತಿಯಂತಹ ನೈವೇದ್ಯ ಪದಾರ್ಥಗಳನ್ನಿಟ್ಟಿದ್ದೀರೋ, ಕಡಲೆಯ ಪದಾರ್ಥಗಳನ್ನಿಟ್ಟಿದ್ದೀರೋ, ಇವೆಲ್ಲವನ್ನು ಕೂಡ ಸಪಾದ ಭಕ್ಷಾದಿಗಳನ್ನು ಕೂಡ ದಕ್ಷಿಣಾಮೂರ್ತಿಗೆ ನೈವೇದ್ಯವನ್ನು ಮಾಡುತ್ತಾ ಅಕ್ಷತೆಯನ್ನು ಹೂವನ್ನು ಹಾಕಬೇಕು. ತಾಂಬೂಲದ ತೊಟ್ಟನ್ನು ಮುರಿದು 5 ಉದ್ದರಣೆ ನೀರನ್ನು ಶುದ್ಧವಾದಂತಹ ಪಾತ್ರೆಯಲ್ಲಿ ಬಿಡುತ್ತಾ 5 ಬತ್ತಿಗಳ ಒಡನೆ ಮಂಗಳಾರತಿಯನ್ನು ಮಾಡೋಣಲ್ವೇ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡುತ್ತಾ ರಕ್ಷೆಯನ್ನು ದೇವರಿಗೆ ಕೊಡಿ. ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ. ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾಂತ ನಮಸ್ಕಾರವನ್ನು ಕೂಡ ಭಗವಂತನಿಗೆ ಅರ್ಪಿಸೋಣ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಗುರುಪುಂಗವ ಎನ್ನುವುದಾಗಿ ಹೇಳುತ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸಿಕೊಳ್ಳೋಣ. ಅಕ್ಷತೆ ಮತ್ತು ಪುಷ್ಪಾದಿಗಳ ಒಡನೆ ಪ್ರಾರ್ಥನೆ ಗುರುಗಳ ಸನ್ನಿಧಾನಕ್ಕೆ. ಗುರವೇ ಸರ್ವಲೋಕಾನ ವಿಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ ಅನ್ನುವುದಾಗಿ ಪ್ರಾರ್ಥಿಸಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿ ಅಡಿಯಲ್ಲಿರುವಂಥ ಪ್ರಸಾದವನ್ನು ಮೂಸ್ ನೋಡಿ ನಿಮ್ಮ ತಲೆಗೆ ಇಟ್ಕೊಂಡು ನಿಮ್ಮ ಧರ್ಮಪತ್ನಿಗೂ ಕೊಟ್ಟು ನಿಮ್ಮ ಮಕ್ಕಳಿಗೆ ಆ ಪ್ರಸಾದ ರೂಪದಲ್ಲಿ ಕೊಡೋದರಿಂದ ಅನುಕೂಲಕರವಾಗಿರುವಂತಹ ಸ್ಥಿತಿಮಾನ ಲಭ್ಯ ಆಗುತ್ತೆ. ಮೇಧೆ ಅಂದರೆ ಬುದ್ಧಿಯೂ ಕೂಡ ವೃದ್ಧಿಸುತ್ತೆ ಎನ್ನುವುದರಲ್ಲಿ ಅನುಮಾನ ಬೇಡ. ಶ್ರದ್ಧಾಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯುವಂತಹ ಸಮಯ. ಹಾಗಾದರೆ ಮೇಧಾ ದಕ್ಷಿಣಾಮೂರ್ತಿ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಗುರುಗಳ ಆರಾಧನೆಯನ್ನು ನಾವು ಮಾಡಿದ್ದೇವೆ. ಆ ಮಾಡುವ ಸಂದರ್ಭದಲ್ಲಿ ಒಂದೊಂದು ಮಂತ್ರಗಳು, ಒಂದೊಂದು ನಿಮ್ಮಿಂದ ನಡೆದಂತಹ ಒಂದು ಕ್ರಿಯೆಗಳು ಕೂಡ ಬಹಳ ಅದ್ಭುತವಾದಂಥ ರಿಸಲ್ಟನ್ನು ಕೊಡುತ್ತೆ. ನಾವೇನೋ ಪುರೋಹಿತರುಗಳು ಬಂದರು ಪೂಜೆ ಮಾಡಿಬಿಟ್ವಿ ಅಂತಂದರೆ ಆಗಲ್ಲ. ಅದರ ಅರ್ಥವನ್ನು ತಿಳ್ಕೋಬೇಕು ನೀವು. ಅದರ ಅರ್ಥವನ್ನು ತಿಳ್ಕೋತಾ ಹೋದರೆ ಯಾವತ್ತೂ ಅಷ್ಟೇ ಸನಾತನ ಧರ್ಮವನ್ನು ನಾವು ಯಾವತ್ತೂ ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು ಮಾಡಲಿ, ನಮ್ಮ ಆಚರಣೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಮಹತ್ವಗಳನ್ನು ಹೊಂದಿರುವಂಥ ವ್ಯವಸ್ಥೆ ನಮ್ಮ ಸನಾತನ ಭಾರತೀಯ ಪರಂಪರೆಯದ್ದು. ಹಾಗಿರುವಾಗ ಅಂತಹ ಮೇಧಾ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಿದ್ದೀರಿ. ಮೇಧಾ ಅಂದರೆ ಏನರ್ಥ? ಬುದ್ಧಿ ಅಂತ ಅರ್ಥ. ಬುದ್ಧಿ ಕರ್ಮಾನುಸಾರಿಣಿ ಗೊತ್ತಿದೆ ನಮಗಲ್ವಾ. ಏನೇ ಕರ್ಮವನ್ನು ಮಾಡೋದಿದ್ರೂ ಕೂಡ ಬುದ್ಧಿಯ ಪ್ರಚೋದನೆಯಿಂದ ಮಾತ್ರವೇ ಸಾಧ್ಯ. ನಾವು ಎಷ್ಟೋ ಸಂದರ್ಭದಲ್ಲಿ ನೋಡ್ತೀವಿ, ಬೇಕಾದಷ್ಟು ದುಡ್ಡಿದೆ ಎಂದ ಮಾತ್ರಕ್ಕೆ ವಿದ್ಯೆಯನ್ನು ಕೊಂಡುಕೊಂಡು ಬರೋಕ್ಕಾಗಲ್ಲ. ಅಂದರೆ ಸರ್ಟಿಫಿಕೇಟ್ಗಳು ವಿದ್ಯೆ ಅಲ್ಲ, ಪ್ರಾವೀಣ್ಯತೆ ಎನ್ನುವಂಥದ್ದೇ ವಿದ್ಯೆಯ ಸಂಕೇತ. ಹಾಗಿದ್ದರೆ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಅಡೆತಡೆಗೆ ಒಳಗಾಗಬಹುದಾದಂಥ ವ್ಯವಸ್ಥೆಗಳು ಯಾವುದು ಅಂತ ಕೇಳಿದರೆ ಅದು ವಿದ್ಯೆಯಿಂದಲೇ. ಯಾವುದೋ ಕೆಲಸ ನಾವು ಮಾಡಬಾರ್ದು, ಆದರೂ ಕೈ ಹಾಕ್ತೀವಿ. ಯಾಕೆ ಹಾಕಿದ್ವಿ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲಪ್ಪ, ಏನೋ ಮಾಡಬೇಕು ಅಂತ ಹೊರಟುಬಿಟ್ಟೆ, ಕೈ ಸುಟ್ಟುಕೊಂಡೆ ಅಂತ ಹೇಳ್ತೀವಿ. ಇನ್ನು ಕೆಲವು ಸಂದರ್ಭ, ಗುರುಗಳೇ ನನ್ನ ಆಸೆ ನನ್ನ ಮಗಳನ್ನು ಡಾಕ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಬರ್ತಾ 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 ಇಡೀ ವ್ಯವಸ್ಥೆಗಳನ್ನು ಹಾಳು ಮಾಡ್ಕೊಂಡು ಬಿಟ್ಲು, ಅವಳು ಬುದ್ಧಿ ಪ್ರಚೋದನೆ ಬೇರೆ ಎಲ್ಲೋ ತೆರಳಿ ಅವಳ ಜೀವನನೇ ಹಾಳಾಗೋಯ್ತು ಅನ್ನುವಂಥ ಮಾತುಗಳನ್ನು ತಂದೆ ತಾಯಿಗಳು ಅನೇಕರು ಆಡಲ್ವೇ? ಆಡ್ತಾರೆ. ಇನ್ನು ಮಗಳು ಮಾತ್ರ ಅಲ್ಲ, ಮಗ ಸಂಪನ್ನೆ ಖಂಡಿತ ಅಲ್ಲ. ಓದುವಂಥ ವ್ಯವಸ್ಥೆಯಲ್ಲಿ ಗುರುಗಳೇ ಸ್ನೇಹಿತರ ಸಹವಾಸಕ್ಕೆ ಬಿದ್ದುಬಿಟ್ಟ, ಅವನು ಮಾಡಬಾರ್ದಾಗಿದ್ದನ್ನೆಲ್ಲವನ್ನು ಮಾಡಿ ಅಪಮಾನಗಳ ಮೇಲೆ ಅಪಮಾನ ಆಯಿತು, ಜೀವವನ್ನು ಸಾಯೋಕ್ಕೆ ಆಗಲ್ಲ ಎನ್ನುವಂಥ ದೃಷ್ಟಿಯಲ್ಲಿ ಮಾತ್ರವೇ ನಾನು ಬದುಕ್ತಾ ಇದ್ದೇನೆ ಗುರುಗಳೇ ಎನ್ನುವಂಥ ತಂದೆ ತಾಯಿಗಳ ಸಂಖ್ಯೆ ಏನು ಕಡಿಮೆ ಇದೆಯೇ? ಅದಕ್ಕೂ ಕಡಿಮೆ ಇಲ್ಲ. ಹಾಗಾದರೆ ಯಾವತ್ತೂ ಅಷ್ಟೇ ಗುರು ಎನ್ನುವಂಥ 2 ಅಕ್ಷರ ಅದು ಮಹತ್ತರವಾದಂಥ ಅಂಶಗಳನ್ನು ಸಾರುವ ಒಂದು ಪ್ರಕ್ರಿಯೆಯನ್ನು ಗುರು ಅಂತ ನಾವು ಕರಿತೇವೆ. ಅಂತಹ ಮಹೋನ್ನತವಾದಂತಹ ಗುರು ಶಬ್ದದ ಅರ್ಥವನ್ನು ನಮ್ಮಂಥವರಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿ ಹುಟ್ಟಿದಂಥ ಯಾವನೂ ಈ ಗುರು ಶಬ್ದದ ಅರ್ಥವನ್ನು ತಿಳಿಸ್ಕೊಳ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಅಲ್ಪ ಪ್ರಮಾಣದಲ್ಲಿ ಹೇಳ್ಬೋದಷ್ಟೇ ನಾವು. ಹಾಗಿದ್ರೆ ಈ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡುವಾಗ ಒಂದು ಧ್ಯಾನ ಶ್ಲೋಕ ಬಂತು. ಗುರವೇ ಸರ್ವಲೋಕಾನ. ಯಾರಿಗೆ ಗುರು ಈ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ? ಗುರವೇ ಸರ್ವಲೋಕಾನ, ಎಲ್ಲ ರೀತಿಯಾದಂತಹ ಲೋಕಗಳಿಗೂ ಕೂಡ ಇವರೇ ಗುರುಗಳು ದಕ್ಷಿಣಾಮೂರ್ತಿ. ವಿಷಜೆ ಭವರೋಗಿಣ, ಈ ಭವರೋಗದಿಂದ ಬಳಲುತ್ತಿರುವಂತಹ ನನ್ನ ಜೀವನವನ್ನು ಉದ್ಧಾರ ಮಾಡಿ ಎನ್ನುವಂಥ ಅರ್ಥದಲ್ಲಿ ಈ ಶಬ್ದವನ್ನು ಬಳಸಿಕೊಳ್ಳಬಹುದು. ನಿಧಯೇ ಸರ್ವವಿದ್ಯಾನ, ಹಣ ಅದು ನಿಧಿನೇ, ಬಂಗಾರ ಅದು ನಿಧಿನೇ, ವಜ್ರ ವೈಡೂರ್ಯಗಳು ಅದು ನಿಧಿನೇ. ಆದರೆ ಅದೆಲ್ಲವೂ ಕೂಡ ಅಪಹರಣಕ್ಕೆ ಒಳಗಾಗಬಹುದಂಥ ನಿಧಿ ಆಗಿದ್ದರೆ ನಿಧಯೇ ಸರ್ವವಿದ್ಯಾನ, ಯಾವುದು ಕೂಡ ಈ ದಕ್ಷಿಣಾಮೂರ್ತಿ ಎನ್ನುವಂಥದ್ದು ಎನ್ನುವಂಥ ಏನು ವ್ಯವಸ್ಥೆಗಳನ್ನು ನಾವು ಆರಾಧನೆ ಮಾಡಿದ್ವೋ, ವಿದ್ಯಾನಿಧಿ ಈತ. ವಿದ್ಯೆ ನಮ್ಮ ಪಾಲಿಗೆ ಪ್ರಾಪ್ತಿ ಆಗಬೇಕು ಅಂತಾದರೆ ಈ ವಿದ್ಯಾನಿಧಿಯ ಅನುಗ್ರಹದಿಂದ ಮಾತ್ರವೇ ಸಾಧ್ಯ. ನಿಧಯೇ ಸರ್ವವಿದ್ಯಾನ ದಕ್ಷಿಣಾಮೂರ್ತಿ ನಮಃ. ದಕ್ಷಿಣಾಮೂರ್ತಿಯಾದಂಥ ನಿನಗೆ ನನ್ನ ನಮಸ್ಕಾರ ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಗಿದೆ. ನಾವು ಯಾವುದೇ ವಿದ್ಯೆ ನಮ್ಮ ಕರಗತವಾಗಬೇಕು ಅಂತಾದರೆ ಈ ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಮಾತ್ರ ಪ್ರಾಪ್ತಿಯಾಗತ್ತೆ ಎನ್ನುವಂಥದ್ದನ್ನು ನಾವು ಮರಿಬಾರ್ದು. ನಾನು ಒಂದು ಮಾತನ್ನು ತಾಯಂದರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳನ್ನು ಟ್ಯೂಷನ್ನಿಗೆ ಹೇಗೆ ಕಳಿಸ್ತೀರೋ ಅದರಂತೆ ಅವರಿಗೆ ಸಂಸ್ಕಾರ ಎನ್ನುವಂಥ ಬೀಜವನ್ನು ನೀವು ಬಿತ್ತಿದರೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ಆ ಮಕ್ಕಳಲ್ಲಿ ಸಕಾರಾತ್ಮಕವಾದಂಥ ಚೈತನ್ಯವನ್ನು ಮೂಡಿಸುವಂತಹ ಬೆಳಕನ್ನು ನೀವು ಕೊಟ್ಟಾಗತ್ತೆ. ಬರೇ ಅವರು ಟ್ಯೂಷನಿಗೆ ಕಳಿಸ್ತೀನಿ, ಮತ್ತೊಂದಕ್ಕೆ ಕಳಿಸ್ತೀನಿ, ಸ್ವಿಮ್ಮಿಂಗ್ ಕಳಿಸ್ತೀನಿ ಅನ್ನುವಂಥದ್ದಲ್ಲ. ಅವರ ಸುತ್ತಲೂ ಕೂಡ ಒಂದು ಆರೋವನ್ನು ನಿರ್ಮಾಣ ಮಾಡಿ, ಅದು ಪ್ರಭಾವಳಿ ಅಂತ ಕರಿತೀವಿ. ಆ ಪ್ರಭಾವಳಿ ಯಾವ ಅಂಗಡಿನಲ್ಲೂ ಸಿಗಲ್ಲ, ಯಾವುದೇ ರೀತಿಯಾದಂತಹ ಫ್ಯಾಕ್ಟ್ರಿಗಳು ಕೂಡ ಉತ್ಪತ್ತಿ ಆಗೋದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ತಲೆ ಇಟ್ಟಾಗ ನೀವು ರೇಖೆ ಎನ್ನುವಂಥ ಒಂದು ವಿದ್ಯೆಯನ್ನು ಕಂಡಿದ್ದೀರಿ. ಅವರು ಆ ಹಸ್ತದಲ್ಲಿಯೇ ಎಷ್ಟು ದೂರದವರೆಗೆ ಇವರ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅಳತೆ ಮಾಡ್ತಾರೆ. ರೇಖೆ ಎನ್ನುವಂಥದ್ದು ಒಂದು ವಿದ್ಯೆ ಅಷ್ಟೇ, ಭಾರತೀಯ ಸನಾತನ ವಿದ್ಯೆಗಳಲ್ಲಿ ಅದು ಕೂಡ ಒಂದು. ಹಾಗಿರುವಾಗ ಅಂತಹ ಪ್ರಭಾವಳಿಗಳ ನಿರ್ಮಾಣ ಯಾವುದರಿಂದ ಆಗತ್ತೆ ಅಂತ ಕೇಳಿದರೆ ದೇವತಾ ಉಪಾಸನೆಯಿಂದ ಮಾತ್ರವೇ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಮರೆತರೆ ಅನುಕೂಲ ಕೂಡ ಅಲ್ಲ. ಅಂತಹ ದಕ್ಷಿಣಾಮೂರ್ತಿಯ ಆರಾಧನೆ ಮಾಡೋದ್ರಿಂದ ಸ್ಮೃತಿಯ ಜಾಗ್ರತೆ ಆಗ್ತಾ ಬರುತ್ತೆ. ನೆನಪಿನ ಶಕ್ತಿ, ಎಷ್ಟು ಓದಲಿ ನೆನಪಿಲ್ಲ, ಎಲ್ಲವನ್ನು ಓದ್ಕೊಂಡು ಹೋಗಿರ್ತೀನಿ, ಎಕ್ಸಾಮ್ ಹಾಲಿಗೆ ಎಂಟ್ರಾದೆ ಗುರುಗಳೇ ನನಗೇನು ನೆನಪಿಲ್ಲದೆ ಬಿಟ್ಬಿಟ್ಟೆ, ಒಂದು ಹೆಚ್ಚು ಕಮ್ಮಿ ಒಂದು 20-25 ಮಾರ್ಕ್ಸು ನಾನು ಬಿಟ್ಟುಬಿಟ್ಟಿದ್ದೀನಿ, ಉಳಿದಿದ್ದೆಷ್ಟು ಒಂದು 30 ಮಾರ್ಕ್ಸ್ ಇದ್ದರೆ ಒಂದು 25 ಬಿಟ್ಟರೆ 5 ಮಾರ್ಕ್ಸು, ಆ ಒಂದು ವ್ಯವಸ್ಥೆಗೆ ಬಂದ್ಬಿಡ್ತಾರೆ ಮಕ್ಕಳು. ಆಗಬಾರ್ದು ಅಂತಾದರೆ ಈ ಮೇಧಾ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪ್ರತಿದಿನವೂ ಕೂಡ ಆಡಿಯೋವನ್ನಾದರೂ ಮನೇಲಿ ಹಾಕಿ ಮಕ್ಕಳಿಗೆ ಕೇಳಿಸಿ. ಯಾರು ಪ್ರತಿದಿನ ಪೂಜೆಯನ್ನು ಮಾಡ್ತಾರೋ ಅಂಥವ ಜೀವನದಲ್ಲಿ ಖಂಡಿತ ಅನುಕೂಲಕರವಾದಂಥ ಸ್ಥಿತಿಮಾನ ಲಭ್ಯ ಆಗತ್ತೆ ಎನ್ನುವಂಥದ್ದು ಅಪ್ಪಟವಾದ ಸತ್ಯ. ಶ್ರದ್ಧೆಯಿಂದ ನೀವು ಪೂಜೆ ಮಾಡಿದ್ದೀರಿ, ಧರ್ಮಪತ್ನಿಯನ್ನು ಒಳಗೊಂಡು ಅಂತ ನಿಮ್ಮ ಮೇಲೆ ನಾನು ನಂಬಿಕೆ ಇಡ್ತೀನಿ. ಮಕ್ಕಳಿಂದಲೂ ಕೂಡ ಪೂಜೆ ಮಾಡಿಸಿದ್ದೀರಿ ಎನ್ನುವಂಥ ನಂಬಿಕೆನೂ ನಾನು ಇಡ್ತೀನಿ. ಆ ಕಾರಣಕ್ಕಾಗಿಯೂ ಕೂಡ ನೀವು ಪೂಜೆ ಮಾಡ್ತೀರಿ ಎನ್ನುವಂಥ ನಂಬಿಕೆ ಅಷ್ಟೇ. ಹಾಗಾದರೆ ಪೂಜಾ ಫಲಗಳನ್ನು ಕೇಳಿದ್ದೀರಿ, ನಿಮ್ಮ ಕುತೂಹಲ ಗೊತ್ತು ನನಗೆ. ರಾಶಿ ಭವಿಷ್ಯ ಏನು ಅಂತ ಅಲ್ವಾ? ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಪ್ರಥಮವಾಗಿ ಮೇಷರಾಶಿಯ ದಿನಮಾನ. ಉನ್ನತವಾದಂಥ ಸ್ಥಿತಿಮಾನಕ್ಕೆ ಏರಬಹುದಾದ ಲಕ್ಷಣಗಳು ರಾಜಕೀಯ ರಂಗದಲ್ಲಿ ಕಾಣುತ್ತಾ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗುವಂಥ ಲಕ್ಷಣಗಳು ಕೂಡ ಇದೇ ರಾಜಕೀಯ ರಂಗದಲ್ಲಿ ನೋಡಬಹುದು. ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡ್ಕೋತೀರಿ. ವೈದ್ಯರಿಗೆ ನೆಮ್ಮದಿಯನ್ನು ಕಾಣುವಂತಹ ಯೋಗ ಕೂಡ ಕಾಣ್ತಾ ಇದೆ. ಹಿರಿಯರು ದೇವತಾ ದರ್ಶನವನ್ನು, ಗುರು ಪರಂಪರಾದಿ ದರ್ಶನಗಳನ್ನು ಮಾಡಿದಂಥ ಅನುಭವಗಳನ್ನು ಪಡ್ಕೋತೀರಿ. ಸಂತೋಷದಾಯಕವಂಥ ಬದುಕು ಕೂಡ ಪ್ರಾಪ್ತವಾಗುವ ಶುಭಯೋಗ. ಮಿತ್ರರಿಂದ ನೆಮ್ಮದಿ, ಸ್ಥಿರಾಸ್ತಿಯಿಂದ ಲಾಭ, ರೈತಾಪಿ ವರ್ಗ ನೆಮ್ಮದಿಯ ಬದುಕನ್ನು ಕೂಡ ಕಾಣುತ್ತೆ ನಿಮ್ಮ ಪಾಲಿಗೆ. ಇನ್ನಷ್ಟು ಸಮಾಧಾನ ಬೇಕು, ಆಲೋಚನೆಗಳನ್ನು ಮಾಡಿದ್ದೆಲ್ಲವೂ ಕೂಡ ಕೈಗೆ ಎಟಕಬೇಕು ಅಂತಾದರೆ ಗುರುವಿನ ಆರಾಧನೆ ಎನ್ನುವಂಥದ್ದು ಬಹಳ ಮುಖ್ಯ. ಒಳ್ಳೆಯದಾಗಲಿ. ವೃಷಭ ರಾಶಿಯವರ ದಿನಮಾನ ಹೇಗಿದೆ ಅಂತ ನೋಡೋಣ. ಸಮಾಧಾನದ ಬದುಕನ್ನು ಕಾಣ್ತೀರಿ. ಅನಿವಾರ್ಯವಾದ ದೂರದ ಪ್ರಯಾಣವನ್ನು ಮಾಡಬೇಕಂತಹ ಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಮಿತ್ರರಿಂದ ಪೂರ್ತಿ ಪ್ರಮಾಣದ ಸಮಾಧಾನ ಅಲಭ್ಯ ಅಂತ ಅನ್ನಬಹುದು. ಉಷ್ಣ ಪದಾರ್ಥಗಳನ್ನು ಸೇವಿಸುವುದರಿಂದ ಆರೋಗ್ಯದ ಹದಗೆಡುವಿಕೆ ಪ್ರಕ್ರಿಯೆಗಳು ಮುಂದಾಗುತ್ತೆ. ಚರ್ಮ ವ್ಯಾಧಿಗಳು ಕೂಡ ನಿಮ್ಮನ್ನು ಕೆಲವರನ್ನು ಬಾಧಿಸಬಹುದು. ಜಾಗೃತರಾಗಿರಿ. ದುಡ್ಡನ್ನು ಮಾತ್ರ ಸಾಲ ರೂಪದಲ್ಲಿ ಯಾರಿಗೂ ಕೊಡಬೇಡಿ ಅಷ್ಟೇ. ಗಣಪತಿ ಮತ್ತು ದಕ್ಷಿಣಾಮೂರ್ತಿಯ ಆರಾಧನೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಚೆನ್ನಾಗಿರಿ ಅಷ್ಟೇ. ರಾಶಿ ಮಿಥುನ. ಅನುಕೂಲಕರವಂತಹ ಸ್ಥಿತಿಮಾನ. ವಿವಾಹದ ಅಡೆತಡೆಗಳು ದೂರಾಗಬಹುದಾದಂಥ ಲಕ್ಷಣಗಳಿದೆ. ಮಿತ್ರರ ಸಹವಾಸದಿಂದ ನೆಮ್ಮದಿಯ ಬದುಕನ್ನು ನಿಮ್ಮದಾಗಿಸಿಕೊಂಡಂಥ ಅನುಭವ.
ದೂರದ ಪ್ರಯಾಣವನ್ನು ಅನಿವಾರ್ಯವಾಗಿ ಮಾಡಬೇಕಂತ ಪರಿಸ್ಥಿತಿಗಳು ಕೂಡ ಒದಗಿ ಬರಬಹುದು. ಹಾಗೆಯೇ ಮಿತ್ರ ವರ್ಗಗಳಿಂದ ಕೆಲವು ಸಲಹೆಗಳನ್ನು ಪಡ್ಕೋತೀರಿ. ಕೃಷಿಕ ವಲಯದಲ್ಲಿ ಲಾಭಾಂಶಗಳ ಗಳಿಕೆ ಕೂಡ ಸಾಧ್ಯ. ಪ್ರಗತಿಯ ಪಥಕ್ಕೆ ಗುರುಗಳ ಆರಾಧನೆ ಅಗತ್ಯ. ಚೆನ್ನಾಗಿರಲಿ ಆ ಗುರುಗಳು. ರಾಶಿ ಕರ್ಕಾಟಕ, ಸಮಾಧಾನಯುತವಂಥ ಬದುಕನ್ನು ಕಾಣಲಿದ್ದೀರಿ. ಮಿತ್ರರಿಂದ ನೆಮ್ಮದಿಯನ್ನು ಕಾಣುವಂಥ ಯೋಗ. ಹೋಟೆಲ್ ಉದ್ಯಮ ಅಥವಾ ಬೀಡಾ ಅಂಗಡಿ ಇಟ್ಕೊಂಡಿದ್ದೀನಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀನಿ, ಆಟೋ ಓಡಿಸ್ತಾ ಇದ್ದೀನಿ, ಕಾರ್ ಚಾಲಕನಾಗಿದ್ದೀನಿ, ಖಂಡಿತ ನಿಮ್ಮ ಪಾಲಿಗೆ ಶುಭ ವಾರ್ತೆಗಳನ್ನು, ಧನಾತ್ಮಕವಾದಂತಹ ವ್ಯವಸ್ಥೆಗಳಲ್ಲಿ ಕೂಡ ಲಾಭಗಳನ್ನು ಗಳಿಸುವಂಥ ದಿನವಾಗತ್ತೆ. ಇಂಡಸ್ಟ್ರಿಯಲ್ ಲೈನಲ್ಲಿ ಲಾಭ, ಮನಸ್ಸಿಗೆ ಉಲ್ಲಾಸ. ಪ್ರಗತಿಯ ಪಥ ಬೇಕಾ? ಹಾಗಿದ್ದಲ್ಲಿ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಗುರುಗಳ ಆರಾಧನೆಯನ್ನು ಎನ್ನುವಂಥದ್ದು ನೆನಪಿರಲಿ. ಭಗವಂತ ಚೆನ್ನಾಗಿಡಲಿ ಅಷ್ಟೇ. ರಾಶಿ ಸಿಂಹ, ವಿಪರೀತವಾದಂಥ ಆಯಾಸ, ಮಾನಸಿಕವಾದಂಥ ಒತ್ತಡ, ಹಣಕ್ಕಾಗಿ ಪರದಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ನಿಮ್ಮ ಪಾಲಿಗೆ ಒದಗಬಹುದು. ಮಿತ್ರರೇ ಶತ್ರುಗಳಾಗುವಂಥ ಲಕ್ಷಣ. ಕಪ್ಪು ಬಟ್ಟೆ ಧರಿಸಲೇಬೇಡಿ, ಅಸತ್ಯವನ್ನು ನುಡಿಬೇಡಿ. ದೂರದ ಪ್ರಯಾಣದಲ್ಲಿಯೂ ಕೂಡ ವಿಪರೀತವಾದಂಥ ಆಯಾಸವನ್ನು ಕಾಣುವಂಥ ಸಾಧ್ಯತೆಗಳಿರೋದ್ರಿಂದ ಗುರುಗಳ ಆರಾಧನೆ ಒಂದೇ ನಿಮಗಿರುವಂಥ ಮಾರ್ಗ. ಹಸುವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡೋದನ್ನು ಮರೆತರೆ ಕಷ್ಟ. ಹೇಳೋದು ನನ್ನ ಕರ್ತವ್ಯ, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಬೇಡ ಬಿಟ್ಟಾಕಿ. ತೀರ್ಮಾನ ನಮಗೆ ಬಿಟ್ಟಿದ್ದು. ಆದರೆ ಉತ್ತಮವಾದ ಪ್ರಗತಿ ಗುರುಗಳ ಆರಾಧನೆ ಅಗತ್ಯವಾಗಿದೆ. ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಕಾಣಬಹುದಾದ ನಿರೀಕ್ಷೆ. ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಿದ್ದೀರಿ. ಹಾಗೆ ತಂದೆ ತಾಯಿಂದರ ಆಶೀರ್ವಾದದ ಬಲದಿಂದ ಹೊಸ ಆಸ್ತಿಗಳನ್ನು ಖರೀದಿ ಮಾಡಬೇಕು ಎನ್ನುವಂಥ ಆಲೋಚನೆ ಸಾಫಲ್ಯವನ್ನು ಕೊಡುತ್ತೆ. ಹಾಗೆ ಮಾಡುತ್ತಿರುವಂಥ ಉದ್ಯಮ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಲಾಭಗಳನ್ನು ಗಳಿಸ್ಕೋತೀರಿ. ವಿದ್ಯಾರ್ಥಿಗಳ ಮಹೋನ್ನತವಾದಂಥ ವಿದ್ಯಾಭ್ಯಾಸದ ಕನಸು ನನಸಾಗತ್ತೆ. ಗುರುಗಳ ಆರಾಧನೆ ಮಾಡಿಕೊಂಡ್ರೆ ಇನ್ನಷ್ಟು ಶುಭ ಫಲಗಳ ಪ್ರಾಪ್ತಿ. ಪರಮಾತ್ಮ ಚೆನ್ನಾಗಿಡ್ಲಿ. ರಾಶಿ ತುಲಾ, ಸುಮಧುರವಾದಂಥ ಕ್ಷಣವನ್ನು ಪಡೆದುಕೊಂಡ ಅನುಭವ ನಿಮ್ಮ ಪಾಲಿಗೆ. ಯಾವ್ಯಾವ ಕನಸುಗಳಿದೆಯೋ ಅವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಅನುಕೂಲ ಆಗುವಂತಹ ಲಕ್ಷಣಗಳಿದೆ. ಹಾಗೆ ದೂರದ ಪ್ರಯಾಣವನ್ನು ಅನಿವಾರ್ಯವಾಗಿ ಮಾಡಬೇಕಂತಹ ಸ್ಥಿತಿಮಾನಗಳು ಕೂಡ ಒದಗಬಹುದು. ಧಾರ್ಮಿಕ ಚಿಂತಕರಿಗೆ ನೆಮ್ಮದಿಯನ್ನು ಕಾಣುವಂಥ ಯೋಗ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೂಡ ನೆಮ್ಮದಿಯ ಬದುಕನ್ನು ಕಾಣಲಿದ್ದೀರಿ. ಕೃಷಿಕ ವಲಯದಲ್ಲಿ ಲಾಭಾಂಶಗಳ ಗಳಿಕೆ ಕೂಡ ಸಾಧ್ಯ. ತಾಯಿಯ ಆಶೀರ್ವಾದವನ್ನು ಖಂಡಿತ ಪಡ್ಕೊಳ್ಳಿ. ಯಾವ ಕಾರಣಕ್ಕೂ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿದ್ರಿ ನಿಮ್ಮ ಬಾಳು ಉದ್ದಾರಾಗಲ್ಲ. ಯಾವ ಕಾರಣಕ್ಕೂ ಅವರನ್ನು ಚೆನ್ನಾಗಿಟ್ಕೊಳ್ಳಿ. ಭಗವಂತನ ಕೃಪೆಗಾಗಿ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಗುರುವನ್ನು ಪರಮಾತ್ಮ ಚೆನ್ನಾಗಿಡ್ಲಿ. ರಾಶಿ ವೃಶ್ಚಿಕ, ಅನುಕೂಲಕರವಂಥ ಸ್ಥಿತಿಮಾನವನ್ನು ಪಡ್ಕೊಳ್ಳುವಂಥ ಲಕ್ಷಣಗಳಿದೆ. ಮಿತ್ರರಿಂದ ನೆಮ್ಮದಿ. ಸಹವರ್ತಿಗಳ ನಡುವೆ ಕೆಲವಿಷ್ಟು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂಥ ಚಾಣಕ್ಯತನ ನಿಮ್ಮಲ್ಲಿರುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ನೆಮ್ಮದಿ. ಸರ್ಕಾರಿ ಅರೆ ಸರ್ಕಾರಿ ನೌಕರರಲ್ಲೂ ಕೂಡ ಸಮಾಧಾನಯುತವಂಥ ಬದುಕು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಂಥ ಸ್ಥಿತಿಮಾನಗಳು ಕೂಡ ಲಭ್ಯ ಆಗೇ ಆಗುತ್ತೆ. ಗುರುಗಳ ಆರಾಧನೆ ಇನ್ನಷ್ಟು ನೆಮ್ಮದಿಯನ್ನು ಪಡ್ಕೋತೀರಿ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಧನು, ಆರ್ಥಿಕ ವ್ಯವಸ್ಥೆಗಳ ಒಂದಿಷ್ಟು ಕುಂದುವಿಕೆ ಮನಸ್ಸಿಗೆ ಸಮಾಧಾನವನ್ನು ಕೊಡಲಾರದು. ಹಾಗೆ ಸ್ನೇಹಿತರ ವಿಚಾರದಲ್ಲಿ ಕೂಡ ಆಂತರ್ಯದ ವಿಚಾರವನ್ನು ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಒಂದಿಷ್ಟು ಮಟ್ಟದ ವೈದ್ಯರ ಸಂಪರ್ಕವನ್ನು ಮಾಡಬೇಕಂತ ಸ್ಥಿತಿಮಾನ ಬರ್ಬೋದು. ಹೆಂಡತಿಯ ಅನಾರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಂತ ಪರಿಸ್ಥಿತಿಗಳು ಕೂಡ ಒದಗಬಹುದಾದ ಲಕ್ಷಣ. ಟ್ರಾವೆಲಿಂಗ್ ಏಜೆನ್ಸಿನಲ್ಲಿ ಲಾಭ ಗಳಿಸೋದು ಕಷ್ಟ ಅಂತ ಅನಿಸ್ಬೋದು. ಅನಿವಾರ್ಯವಾದಂಥ ದೂರ ಪ್ರಯಾಣದಿಂದ ಖರ್ಚು ಜಾಸ್ತಿ. ಗುರುಗಳ ಆರಾಧನೆ ನೆಮ್ಮದಿಗೆ ಕಾರಣ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಮಕರ, ಸಮಾಧಾನದ ಬದುಕನ್ನು ಕಾಣುವಂಥ ನಿರೀಕ್ಷೆ. ಮಿತ್ರರಿಂದ ಅನುಕೂಲ. ಹಾಗೆ ಆದರೂ ಯಾರೋ ಮಾಡಿದಂಥ ತಪ್ಪಿಗೆ ದಂಡ ತೆರುವಂತಹ ಪರಿಸ್ಥಿತಿ ಬರ್ಬೋದು. ಜಾಗ್ರತರಾಗಿ ನೆಟ್ಟಿಗೇರಿ ಅಷ್ಟೇ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳಿಂದ ದಕ್ಷಿಣಾಮೂರ್ತಿಯ ಆರಾಧನೆ ಅಗತ್ಯ. ಒಳ್ಳೆಯದಾಗಲಿ. ಕುಂಭರಾಶಿ, ಹೆಣ್ಣು ಮಕ್ಕಳಿಗೆ ನೆಮ್ಮದಿ. ಬಂಧು ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕುವಂತಹ ಲಕ್ಷಣಗಳಿದೆ. ಮಿತ್ರರಿಂದ ಅನುಕೂಲ. ಹಾಗೆ ದೂರದ ಪ್ರಯಾಣವನ್ನು ಮಾಡಬೇಕಂತ ಸ್ಥಿತಿಮಾನಗಳು. ವಜ್ರಾಭರಣದ ಖರೀದಿಯನ್ನು ಕೆಲವರು ದುಡ್ಡಿದ್ದವರು ಮಾಡಬಹುದು. ಹೆಣ್ಣು ಮಕ್ಕಳು ಸಮಸ್ಯೆ ನೀಗಿಸಿಕೊಂಡು ಸಮಾಧಾನದ ಬದುಕಿನ ಇಮ್ಮಡಿಗಾಗಿ ಗುರುಗಳ ಆರಾಧನೆ ಅಗತ್ಯವಾಗಿದೆ. ಒಳ್ಳೆಯದಾಗಲಿ. ರಾಶಿ ಮೀನ, ವಿವಾಹಕ್ಕಿದ್ದಂಥ ಅಡೆತಡೆಗಳನ್ನು ದೂರ ಮಾಡಿಕೊಡ್ತೀರಿ. ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವಂತಹ ಶುಭ ವಾರ್ತೆಗಳನ್ನು ಕೇಳ್ತೀರಿ. ಬಂಧು ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕತ್ತೆ. ಹಾಗೆ ಆರ್ಥಿಕ ಪ್ರಗತಿಯನ್ನು ಕೂಡ ಕಾಣಲಿದ್ದೀರಿ. ಮಿತ್ರರ ಸಹಾಯ ಬದುಕು ಸಾಧ್ಯ. ಗುರುಗಳ ಆರಾಧನೆ ನೆಮ್ಮದಿ ಇರುವಂಥದ್ದು ನಿಶ್ಚಿತ. ಭಗವಂತ ಚೆನ್ನಾಗಿಡ್ಲಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭವಾದಂಥ ಒಂದು ಅದ್ಭುತ ಅಭಿಯಾನ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಕೊಟ್ಟರೆ ಅದೆಲ್ಲವನ್ನು ಕೂಡ ಪರಾಮರ್ಶೆ ಮಾಡಿದಂತಹ 40 ಪೇಜಿನಷ್ಟು ಪ್ರಮಾಣದ ಜಾತಕವನ್ನು, ಯಾರೂ ಕಳಿಸದಿರುವಂತಹ ಜಾತಕವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಅಗತ್ಯವಿದ್ದರೆ ಪಡ್ಕೊಳ್ಳಿ. ಯಾರಿಗೂ ಒತ್ತಾಯ ಮಾಡಿ ಗೊತ್ತಿಲ್ಲ ಮಾಡಲ್ಲ. ಅಗತ್ಯವಿದ್ದರೆ ಪಡ್ಕೊಳ್ಳಿ. ಪರಿಹಾರ ಪತ್ರವು ಕೂಡ ನಿಮಗಿರುವಂತಹ ಒಂದು ವ್ಯವಸ್ಥೆ. ಅಗತ್ಯವಿದ್ದಲ್ಲಿ ಅದನ್ನೂ ಕೂಡ ಪಡ್ಕೊಳ್ಳಿ. ಪ್ರತಿ ಶುಕ್ರವಾರ ನಾನು ಶಿವಮೊಗ್ಗ ನಗರದಲ್ಲಿ ಇರುವುದರಿಂದ ಅಗತ್ಯವಿದ್ದರೆ ಬಳಸ್ಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಅದ್ಭುತವಾದಂತಹ ಇನ್ನೊಂದು ಪೂಜಾ ರಹಸ್ಯದ ಒಡನೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭವಾಗಿರಿ, ಸುಖವಾಗಿರಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನಾಳೆ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಬಂತು, ಸಮಸ್ತ ಸರ್ವಮಂಗಲಾನೇ ಬಂತು. ನಮಸ್ಕಾರ.